ಒಂದು ಚಿಕ್ಕ ಹಳ್ಳಿಯಲ್ಲಿ ಸವಿತ್ರಿ ಎಂಬ ತಾಯಿ ತನ್ನ ಮಗ ಕಾರ್ತಿಕ್ ಜೊತೆ ವಾಸಿಸುತ್ತಿದ್ದಳು. ಅವರ ಮನೆ ಮಣ್ಣಿನಿಂದ ಮಾಡಲ್ಪಟ್ಟಿತ್ತು. ಮೇಲ್ಛಾವಣಿ ಹಾಳಾಗಿತ್ತು. ಆದರೆ ಆ ಮನೆಯೊಳಗೆ ಪ್ರೀತಿ ತುಂಬಿಕೊಂಡಿತ್ತು. ಸವಿತ್ರಿ ದಿನವೂ ಹೊಲದಲ್ಲಿ ಕೂಲಿ ಕೆಲಸ ಮಾಡುತ್ತಾ ಮಗನನ್ನು ಶಾಲೆಗೆ ಕಳುಹಿಸುತ್ತಿದ್ದಳು. ಅವಳಿಗೆ ಒಂದೇ ಒಂದು ಕನಸು, ತನ್ನ ಮಗ ದೊಡ್ಡವನಾಗಿ ಒಳ್ಳೆಯ ಜೀವನ ನಡೆಸಬೇಕು. ಒಂದು ಬೆಳಗ್ಗೆ, ಅಮ್ಮ, ನಾನು ದೊಡ್ಡವನಾದ್ಮೇಲೆ ಡಾಕ್ಟರ್ ಆಗ್ತೀನಿ. ನನ್ ಮಗ ದೊಡ್ಡವನಾಗ್ಬೇಕು, ಅದೇ ನನ್ ಕನಸು ಮಗ. ಕಾರ್ತಿಕ್ ತನ್ನ ಅಮ್ಮನ ಕಣ್ಣಲ್ಲಿ ಹೊಳೆಯುವ ಆಶೆಯನ್ನ ನೋಡಿ ಇನ್ನಷ್ಟು ಓದಲು ಪ್ರೇರಿತನಾದ. ಆದರೆ ಅವರ ಜೀವನ ಸುಲಭವಿರಲಿಲ್ಲ. ಮಳೆ ಬಂದ ದಿನಗಳಲ್ಲಿ ಕೆಲಸವೇ ಇರಲಿಲ್ಲ. ಕೆಲವೊಮ್ಮೆ ಊಟಕ್ಕೂ ಹಣ ಇರಲಿಲ್ಲ. ಒಂದು ದಿನ ಶಾಲೆಯಿಂದ ಬಂದು ಕಾರ್ತಿಕ್ ಕಳವಳದಿಂದ ಕೇಳಿದನು, ಅಮ್ಮ, ಎಲ್ಲ ಸ್ನೇಹಿತರು ಟ್ಯೂಷನ್ ಹೋಗ್ತಾರೆ, ನಾನೂ ಹೋಗ್ಬೇಕು. ಸಾವಿತ್ರಿ ಕ್ಷಣಕಾಲ ಮೌನವಾಗಿದ್ದಳು. ಅವಳ ಬಳಿ ಹಣ ಇರಲಿಲ್ಲ. ಆದರೂ ನಗುತ್ತಲೇ ಹೇಳಿದಳು, ಹೋಗು ಮಗ, ನಿನ್ನ ಓದಿಗೆ ಏನ್ ಬೇಕಾದ್ರೂ ನಾನು ಮಾಡ್ತೀನಿ. ಆ ರಾತ್ರಿ ಅವಳು ತನ್ನ ಹಳೆಯ ಬೆಳ್ಳಿಯ ಹಾರವನ್ನು ಮಾರಿಬಿಟ್ಟಳು. ಮುಂದಿನ ದಿನ, ಇಗೋ ಮಗ, ನಿನಗೆ ಟ್ಯೂಷನ್ ಫೀಸ್. ಅಮ್ಮ, ಇಷ್ಟು ಹಣ ಎಲ್ಲಿಂದ? ನೀನು ಓದ್ಬೇಕು ಅಂದ್ರೆ ಸಾಕು. ಕಾರ್ತಿಕ್ ತರಗತಿಯಲ್ಲಿ ಮೊದಲ ಸ್ಥಾನ ಪಡೆದಿದ್ದನು. ಶಿಕ್ಷಕರು ಅವನನ್ನು ಮೆಚ್ಚುತ್ತಿದ್ದರು. ಒಂದು ದಿನ ಶಾಲೆಯಲ್ಲಿ, ಕಾರ್ತಿಕ್, ನೀನು ತುಂಬಾ ಬುದ್ಧಿವಂತ. ನಿನ್ನ ಭವಿಷ್ಯ ತುಂಬಾ ಬೆಳಕು. ಅಮ್ಮ, ಸರ್ ನನ್ನನ್ನು ತುಂಬಾ ಹೊಗಳಿದ್ರು. ನನ್ನ ಮಗ ಹೀಗೆ ಮುಂದೆ ಹೋಗ್ಬೇಕು. ಅವಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹೊಳೆಯುತ್ತಿತ್ತು. ಆದರೆ ಒಂದು ದಿನ ಸವಿತ್ರಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅಚಾನಕ್ ತಲೆ ಸುತ್ತು ಬಂದು ಬಿದ್ದಳು. ಗ್ರಾಮದವರು ಅವಳನ್ನು ಅಮ್ಮ, ಏನಾಯ್ತು ನಿಮಗೆ? ಏನಿಲ್ಲ ಮಗ, ಸ್ವಲ್ಪ ದಣಿಮೋ. ಆದರೂ ಅವಳ ಮುಖದಲ್ಲಿ ನೋವು ಸ್ಪಷ್ಟವಾಗಿತ್ತು. ಕೆಲವು ದಿನಗಳ ನಂತರ ಕಾರ್ತಿಕ್ ಗಮನಿಸಿದನು, ಅವನ ಅಮ್ಮ ದಿನೇ ದಿನೇ ದುರ್ಬಲವಾಗುತ್ತಿದ್ದಳು. ಒಂದು ರಾತ್ರಿ, ಅಮ್ಮ, ನೀನು ಡಾಕ್ಟರ್ ಹತ್ತಿರ ಹೋಗ್ಬೇಕು. ನನಗೇನೂ ಆಗಿಲ್ಲ ಮಗ, ನೀನು ಓದಿನ ಮೇಲ್ ಗಮನ ಕೊಡು. ಆದರೆ ಕಾರ್ತಿಕ್ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಮುಂದಿನ ದಿನ ಅವನು ಗುಪ್ತವಾಗಿ ಅಮ್ಮನ ಸ್ನೇಹಿತೆಯಿಂದ ಕೇಳಿದನು, ಅತ್ತೆ, ಅಮ್ಮನಿಗೇನಿದೆ? ಮಗ, ನಿನ್ನ ಅಮ್ಮ ತನ್ನ ಆರೋಗ್ಯ ಕಡೆ ಗಮನ ಕೊಡ್ತಿಲ್ಲ. ಎಲ್ಲಾ ಹಣ ನಿನ್ನ ಓದಿಗೆ ಹಾಕ್ತಾಳೆ. ಇದು ಕೇಳಿ ಕಾರ್ತಿಕ್ ಬೆಚ್ಚಿಬಿದ್ದ. ಅವನಿಗೆ ಸತ್ಯ ಗೊತ್ತಾಯಿತು. ಆ ರಾತ್ರಿ ಕಾರ್ತಿಕ್ ಮೌನವಾಗಿ ಅಮ್ಮನ ಬಳಿಗೆ ಕುಳಿತನು. ಅಮ್ಮ, ನೀನು ನನಗಾಗಿ ಇಷ್ಟು ಕಷ್ಟಪಡ್ತೀಯಾ? ನೀನು ನನ್ನ ಕನಸು ಮಗ. ನಿನ್ನ ಸಂತೋಷವೇ ನನ್ನ ಜೀವ. ಕಾರ್ತಿಕಗೆ ಕಣ್ಣೀರು ತಡೆಯಲಾಗಲಿಲ್ಲ. ಆ ಕ್ಷಣ ಅವನು ಒಂದು ನಿರ್ಧಾರ ತೆಗೆದುಕೊಂಡನು. ನಾನು ನನ್ನ ಅಮ್ಮನ ಕನಸನ್ನು ನಿಜ ಮಾಡಬೇಕು. ಆ ರಾತ್ರಿ ಕಾರ್ತಿಕ್ ತನ್ನ ಅಮ್ಮನ ಮಾತುಗಳನ್ನು ಯೋಚಿಸುತ್ತಲೇ ಮಲಗಿದನು. ಅವನ ಮನಸ್ಸಿನಲ್ಲಿ ಒಂದೇ ಒಂದು ನಿರ್ಧಾರ, ತಾಯಿಯ ಕನಸನ್ನು ಯಾವತ್ತೂ ಮುರಿಯಬಾರದು. ಬೆಳಿಗ್ಗೆ ಬೇಗ ಎದ್ದು ಅಮ್ಮನಿಗೆ ಸಹಾಯ ಮಾಡಲು ಶುರು ಮಾಡಿದನು. ಅಮ್ಮ, ಇಂದಿನಿಂದ ನಾನು ಕೂಡ ಕೆಲಸ ಮಾಡ್ತೀನಿ. ನಿನಗೆ ಸಹಾಯ ಮಾಡಬೇಕು. ಇಲ್ಲ ಮಗ, ನಿನ್ ಕೆಲ್ಸ ಓದೋದು. ನೀನ್ ದೊಡ್ಡೋನಾಗ್ಬೇಕು. ಆದ್ರೆ ಅಮ್ಮ, ನಿನ್ನ ಆರೋಗ್ಯ ಮುಖ್ಯ ಅಲ್ವಾ ಅಮ್ಮ? ಸಾವಿತ್ರಿ ನಗುತ್ತಲೇ ಅವನ ತಲೆ ತಟ್ಟಿ ಹೇಳಿದಳು. ನೀನು ಓದಿದ್ರೆ ನನ್ನ ಆರೋಗ್ಯವೂ ಚೆನ್ನಾಗಾಗುತ್ತೆ ಮಗ. ಕಾರ್ತಿಕ್ ಏನೂ ಹೇಳಲಿಲ್ಲ. ಆದರೆ ಅವನ ಮನಸ್ಸು ಇನ್ನಷ್ಟು ಗಟ್ಟಿಯಾಯಿತು. ಅಂದು ಶಾಲೆಗೆ ಹೋಗಿ ಸಂಜೆ ಬಂದ ನಂತರ ಕಾರ್ತಿಕ್ ಒಂದು ಸಣ್ಣ ಕೆಲಸ ಹುಡುಕಲು ಹೊರಟನು. ಹಳ್ಳಿಯ ಅಂಗಡಿಯಲ್ಲಿ ಕೇಳಿದನು, ಅಣ್ಣ, ನನಗೇನಾದ್ರೂ ಸಣ್ಣ ಕೆಲಸ ಇದೆಯಾ? ನೀನು ಶಾಲೆ ಓದ್ತಿಯಲ್ಲ, ಕೆಲಸ ಮಾಡಬೇಕಾ? ಹೌದು ಅಣ್ಣ, ಓದಿನ ಜೊತೆ ಸ್ವಲ್ಪ ಕೆಲಸ ಮಾಡ್ದಿರಿ. ಅಂಗಡಿ ಮಾಲೀಕ ಅವನ ನಿಷ್ಠೆಯನ್ನು ನೋಡಿ ಒಪ್ಪಿಕೊಂಡನು. ಸರಿ, ಸಂಜೆ ಸಮಯದಲ್ಲಿ ಬಾ, ಸ್ವಲ್ಪ ಸಹಾಯ ಮಾಡು, ನಾನು ಹಣ ಕೊಡ್ತೀನಿ. ಕಾರ್ತಿಕ್ ಸಂತೋಷದಿಂದ ತಲೆಬಾಗಿದನು. ಆ ದಿನದಿಂದ ಬೆಳಿಗ್ಗೆ ಶಾಲೆ, ಸಂಜೆ ಅಂಗಡಿ ಕೆಲಸ, ರಾತ್ರಿ ಓದು, ಅವನ ಜೀವನ ಹೀಗೆ ಸಾಗತೊಡಗಿತು. ಒಂದು ದಿನ ಸವಿತ್ರಿಗೆ ಈ ವಿಷಯ ಗೊತ್ತಾಯಿತು. ಕಾರ್ತಿಕ್, ನೀನು ಕೆಲ್ಸ ಮಾಡ್ತಿದ್ಯಾ? ಹೌದು ಅಮ್ಮ, ನಾನು ಕೆಲಸಕ್ಕೆ ಹೋಗ್ನಿ. ಅದಕ್ಕೆ ನಿನಗೆ ಸಹಾಯ ಮಾಡ್ಬೇಕು ಅನ್ಕೊಂಡೆ.
ಕಾರ್ತಿಕ್ ಮೌನವಾಗಿದ್ದನು. ಆದ್ರೂ ಅವನು ಕೆಲಸ ನಿಲ್ಲಿಸಲಿಲ್ಲ. ಆದ್ರೆ ಅಮ್ಮಗೆ ಗೊತ್ತಾಗದಂತೆ ಮುಂದುವರಿಸಿದನು. ಕಾಲ ಕಳೆದಂತೆ ಕಾರ್ತಿಕ್ 10ನೇ ತರಗತಿಗೆ ಬಂದನು. ಪರೀಕ್ಷೆಗಳು ಹತ್ತಿರವಾಗುತ್ತಿದ್ದವು. ಒಂದು ರಾತ್ರಿ ಅವನು ಓದುತ್ತಿದ್ದಾಗ ಅಮ್ಮ ಕೆಮ್ಮುತ್ತಾ ಇದ್ದಳು. ಅಮ್ಮ, ನೀನು ತುಂಬಾ ಅಸ್ವಸ್ಥ ಇದೀಯಾ? ಏನಿಲ್ಲ ಮಗ, ನೀನೋದು. ಆದರೆ ಆ ರಾತ್ರಿ ಅವಳು ಹೆಚ್ಚು ಕೆಮ್ಮಿದಳು. ಕಾರ್ತಿಕ್ಗೆ ಭಯವಾಯಿತು. ಮುಂದಿನ ದಿನ ಅವನು ಅಮ್ಮನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದನು. ಡಾಕ್ಟರ್ ಪರೀಕ್ಷೆ ಮಾಡಿದನು. ಅವಳಿಗೆ ಹೆಚ್ಚು ವಿಶ್ರಾಂತಿ ಬೇಕು, ಇಲ್ಲದಿದ್ದರೆ ಸಮಸ್ಯೆ ದೊಡ್ಡದಾಗಬಹುದು. ಕಾರ್ತಿಕ್ ಚಿಂತೆಯಲ್ಲಿ ಮುಳುಗಿದುದು. ಅಮ್ಮ, ನೀನಿನ್ನು ಮುಂದೆ ಕೆಲಸ ಮಾಡ್ಬಾರ್ದು. ಕಾರ್ತಿಕ್ ಗಟ್ಟಿಯಾಗಿ ಹೇಳಿದನು. ನಾನು ನೋಡ್ಕೊಳ್ತೀನಿ. ಸಾವಿತ್ರಿ ಬೆಚ್ಚಿಬಿದ್ದಳು. ತನ್ನ ಚಿಕ್ಕ ಮಗ ಇಷ್ಟು ದೊಡ್ಡ ಮಾತು ಹೇಳುತ್ತಿದ್ದಾನೆ. ಆ ದಿನದಿಂದ ಕಾರ್ತಿಕ್ ಇನ್ನಷ್ಟು ದುಡಿಯಲು ಶುರು ಮಾಡಿದನು. ಹಗಲು ಓದು, ಸಂಜೆ ಕೆಲಸ, ರಾತ್ರಿ ಅಮ್ಮನ ಜೋಪಾನ. ಅವನ ಕಣ್ಣುಗಳಲ್ಲಿ ದಣಿವು ಇದ್ದರೂ ಹೃದಯದಲ್ಲಿ ಒಂದೇ ಶಕ್ತಿ, ತಾಯಿಯ ಕನಸು. ಪರೀಕ್ಷೆಯ ದಿನಗಳು ಬಂದವು. ಕಾರ್ತಿಕ್ ತುಂಬಾ ಒತ್ತಡದಲ್ಲಿದ್ದನು. ಒಂದು ದಿನ ಪರೀಕ್ಷೆಗೆ ಹೋಗುವ ಮುನ್ನ, ಮಗ, ಭಯ ಪಡ್ಬೇಡ, ನಾನು ನಿನ್ನ ಜೊತೆ ಇದ್ದೀನಿ.